ಜೈಲಿನಲ್ಲಿ ರಾಜಾತಿಥ್ಯವನ್ನ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆಯ ವೇಳೆ ಭಾರೀ ಹೈಡ್ರಾಮವೇ ನಡೆದಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ ನಡೆದಿದ್ದಂತಹ ಪ್ರತಿಭಟನೆ ಸಿಎಂ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕಲು ಬಿಜೆಪಿ ನಾಯಕರು ಹೊರಟಿದ್ರು. ಈ ವೇಳೆ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಹಾಗೆಯೇ ಸಿಟಿ ರವಿ, ಶಾಸಕ ಅಶ್ವಥ್ ನಾರಾಯಣ್ ಅವರನ್ನು ಕೂಡ ವಶಕ್ಕೆ ಪಡೆದು ಬಸ್ನಲ್ಲಿ ಪೊಲೀಸರು ಕರೆದೊಯ್ದಿದ್ದಾರೆ. ಗಮನಿಸ್ತಾ ಇದೆ ಬಿಜೆಪಿ ನಾಯಕರ ಪ್ರತಿಭಟನೆಯ ಸಂದರ್ಭದಲ್ಲಿ ಏನೇನು ಆಯಿತು ಅಂತ. ಇನ್ನು ಜೈಲಿನಲ್ಲಿ ವಿಡಿಯೋವನ್ನ ಮಾಡೋದು ನೀವೇ, ಜೈಲಿನ ವಿಡಿಯೋವನ್ನ ರಿಲೀಸ್ ಮಾಡೋದು ಕೂಡ ನೀವೇ. ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಜೈಲಿನಲ್ಲಿ ಒಳಗೆ ಒಳ್ಳೆ ಸ್ಕೀಮ್ ಮಾಡಿದ್ದಾರೆ. ದರ್ಶನ್ ಸಿಗರೇಟ್ ಸೇದಿದ್ದಕ್ಕೆ ಸುಪ್ರೀಂ ಹೋದ್ರಿ, ಸಿಗರೇಟ್ ಸೇದಿದ್ದಕ್ಕೆ ಜಾಮೀನು ರದ್ದು ಮಾಡಿದ್ರಲ್ಲ, ಈಗೇನ್ ಮಾಡ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ಸ್ಕೀಮು ಒಳ್ಳೆ ಸ್ಕೀಮು. ಎರಡು ಗ್ಯಾಂಗ್ ಐತೆ ಅಲ್ಲಿ. ಜೈಲಲ್ಲೇ ಎರಡು ಪಾರ್ಟಿ, ಒಂದು ಸಪ್ಲೈ ಮಾಡೋ ಪಾರ್ಟಿ, ಇನ್ನೊಂದು ಫೋಟೋ ಮಾಡೋ ಪಾರ್ಟಿ. ದರ್ಶನ್ ಒಂದು ಸಿಗರೇಟ್ ಸೇದಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೊಟ್ಟೋದ್ರಲ್ಲಪ್ಪ ನೀವು. ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ವರೆಗೂ. ನಾನು ಬೆಂಬಲ ಮಾಡಲ್ಲ ಯಾರಿಗೂ, ತಪ್ಪೇ ಯಾರು ಮಾಡಿದ್ರು. ದರ್ಶನ್ ಸಿಗರೇಟ್ ಸೇದಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ, ಇವ್ರಿಗೇನು ಮಾಡ್ತೀರಾ ಈಗ? ಇವ್ರಿಗೇನು ಮಾಡ್ತೀರಾ ಹೇಳ್ರಿ? ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ? ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ. ಇಷ್ಟೊಂದು ಅನಾಹುತ ಆಗಿದೆಯಲ್ಲ, ಮತ್ತೆ ಮಾಡಿಸೋದು ನೀವೇ, ಅಲ್ಲಿಂದ ಫೋಟೋ ತೆಗೆದು ಆಚೆ ಬರೋದು ನಿಮ್ಮದೇ ಸ್ಕೀಮು. ಒಳ್ಳೆ ಸ್ಕೀಮು. ಎರಡು ಗ್ಯಾಂಗ್ ಐತೆ ಅಲ್ಲಿ. ಜೈಲಲ್ಲೇ ಎರಡು ಪಾರ್ಟಿ, ಒಂದು ಸಪ್ಲೈ ಮಾಡೋ ಪಾರ್ಟಿ, ಇನ್ನೊಂದು ಫೋಟೋ ಮಾಡೋ ಪಾರ್ಟಿ. ದರ್ಶನ್ ಒಂದು ಸಿಗರೇಟ್ ಸೇದಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೊಟ್ಟೋದ್ರಲ್ಲಪ್ಪ ನೀವು. ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ವರೆಗೂ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಗ್ತಾ ಇರುವಂತಹ ಈ ರಾಜಾತಿಥ್ಯ ವ್ಯವಸ್ಥೆಯ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ, ಕಿಡಿಕಾರಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ರಾಜ್ಯ ಸರ್ಕಾರದ ಕುಮ್ಮಕ್ಕಿಲ್ಲದೆ ಹೋದ್ರೆ ಈ ರೀತಿ ಘಟನೆಗಳು ಪದೇ ಮರುಕಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ, ಸರ್ಕಾರಕ್ಕೆ ಗೊತ್ತಿದ್ದೇನೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇವತ್ತು ಆಗ್ತಾ ಇರುವಂಥದ್ದು ಇದೆಲ್ಲವೂ ಕೂಡ. ನೆನ್ನೆ ನೋಡಿದ್ವಲ್ಲ, ನೆನ್ನೆ ರೈಡ್ ಆಗ ಗೃಹ ಸಚಿವರು ಗಮನಕ್ಕೆ ಬರದೇ ಸಾಧ್ಯನೇ ಇದು? ಗೃಹ ಸಚಿವರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಇದು ನಂಬೋದಕ್ಕೆ ಸಾಧ್ಯನೇ. ಇವತ್ತು ಕೇವಲ ಕಣ್ಣೊರೆಸುವ ತಂತ್ರ ಆಗ್ತಾ ಇದೆ. ಏನು ಇವತ್ತು ಬಹಿರಂಗ ಆಗಿದೆ, ಅವರು ಬಂಡವಾಳ ಬಯಲಾಗಿದೆ. ಈಗ ಇವತ್ತು ಕಣ್ಣ ಮುಚ್ಚಲು ಆಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ನೇರವಾಗಿ ಇದರಲ್ಲಿ ಭಾಗಿಯಾಗಿದೆ. ಜೈಲಿನಲ್ಲಿ ಕುಳಿತು ಯಾರು ಟೆರರಿಸ್ಟ್ಗಳಂತೂ ಕರ್ಕೊಂಡಿದ್ದಾರೆ, ಯಾರು ಬಾಂಬ್ಗಳಾಗ್ತಾರೆ, ಇವರೆಲ್ಲರೂ ಕೂಡ ರಾಜಭೋಗವನ್ನು ಮಾಡ್ತಾ ಇದ್ದಾರೆ.
ಈ ಸರ್ಕಾರ ಯಾರ ಪರ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಟಿವಿಗಳು ಹಾಕೊಂಡು ಮಜಾ ಮಾಡ್ತಾರೆ, ಬಿರಿಯಾನಿಗಳು ತಂದು ತಿಂತಾರೆ, ಜೊತೆಗೆ ಫೋನ್ಗಳಲ್ಲಿ ಕರೆ ಮಾಡಿ ಬೇರೆಯವ್ರಿಗೆ ಮಾತಾಡ್ತಾರೆ ಅಂತಂದ್ರೆ ಭಯೋತ್ಪಾದಕರಿಗೆ ಹೊರಗಡೆ ಓಡಾಡ್ತಕ್ಕಂಥದ್ದು ಉಚಿತವಲ್ಲ. ಅವ್ರಿಗೆ ಅಲ್ಲಿ ಭಯೋತ್ಪಾದಕರಿಗೂ ಅಲ್ಲಿ ಹೊರಗಡೆ ಭಯ ಇದೆ. ಆದರೆ ಅವರನ್ನ ತಂದು ಜೈಲಿನಲ್ಲಿಟ್ಟು ಎಲ್ಲ ರಾಜಭೋಗ ನಾವೇ ಮಾಡಿಸ್ತೀವಿ ಅಂತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ. ಇದು ಮೊದಲನೇ ಬಾರಿ ಅಲ್ಲ. ಕರ್ನಾಟಕದ ಜೈಲುಗಳು ಭಯೋತ್ಪಾದಕರಿಗೆ ಒಂದು ಸ್ವರ್ಗ. 5 ಸ್ಟಾರ್ ಹೋಟ್ಲ್ಗಳಲ್ಲಿ ಏನು ಫೆಸಿಲಿಟಿ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಫೆಸಿಲಿಟಿಯನ್ನು ಈ ಜೈಲುಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕರ ಓಲೈಕೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಪಾರ್ಟಿ ಇವತ್ತು ಜಾತ್ಯತೀತ ಪಾರ್ಟಿಯಾಗಿ ಉಳಿದಿಲ್ಲ. ಕಾಂಗ್ರೆಸ್ ಪಾರ್ಟಿ ಕೋಮುವಾದಿ ಪಾರ್ಟಿಯಾಗಿದೆ. ದೇಶದ ಮೇಲೆ ಬಾಂಬ್ ಹಾಕುವಂಥವರು, ದೇಶದಲ್ಲಿ ಹಿಂದೂಗಳನ್ನು ಕೊಲೆ ಮಾಡ್ತಕ್ಕಂಥವ್ರು, ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ಯಾವ ಸಂಸ್ಥೆಗಳಿದೆ, ಪಾಕಿಸ್ತಾನದ ಸಂಸ್ಥೆಗಳು, ಅವರಿಗೆ ಕಳೆದ 2.5 ವರ್ಷದಿಂದನೂ ಕೂಡ ಇಲ್ಲಿ ರಾಜಾತಿಥ್ಯವನ್ನು ಕೊಡ್ತಾ ಇದ್ದಾರೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ಬ್ರದರ್ ಅಂದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಸ್ಟೇಷನ್ನಲ್ಲಿ ಕರೆದು ಬಿರಿಯಾನಿ ಕೊಟ್ಟು ಮನೆಗೆ ಕಳಿಸ್ತರು. ಅವ್ರನ್ನೇನು ಅರೆಸ್ಟೇ ಮಾಡಲಿಲ್ಲ. ಒಂದು ರೀತಿ ಕಾಂಗ್ರೆಸ್ ಪಾರ್ಟಿ ಪರೋಕ್ಷವಾಗಿ ಇವತ್ತು ಬೆಂಬಲ ಕೊಡ್ತಾ ಇದೆ, ನೇರವಾದಂಥ ಆಪಾದನೆಯನ್ನು ಮಾಡ್ತಾ ಇದೆ. ಸುಮಾರು 5 ಕೋಟಿ ಕೊಟ್ಟು ಅಲ್ಲಿ CCTV ಕ್ಯಾಮ್ರಾ ಹಾಕಿದ್ದೀರಿ. 5 ಕೋಟಿ, ಒಂದಲ್ಲ ನೂರಾರು CCTV ಕ್ಯಾಮ್ರಾಗಳು. ಒಂದು ವರ್ಕ್ ಆಗಿಲ್ವಾ? ಏನೋ ಒಂದು ಕೆಟ್ಟೋಗಿದೆ, 10 ಕೆಟ್ಟೋಗಿದೆ, ಓಕೆ. ನೂರಾರು CCTV ಕ್ಯಾಮ್ರಾಗಳು ಯಾರು ಆಫ್ ಮಾಡಿದವರು? ಸರ್ಕಾರದ ಆದೇಶ ಇಲ್ಲದೆ ಆಫ್ ಹೆಂಗೆ ಆಗ್ತೈತೆ? ಯಾವನೋ ಒಬ್ಬ ಕಾನ್ಸ್ಟೇಬಲ್ ಒಂದನ್ನು ಆಫ್ ಮಾಡ್ಬೋದಪ್ಪ, ಒಂದನ್ನು ತಿರುಗಿಸ್ಬೋದು. ನೂರಾರು CCTV ಕ್ಯಾಮ್ರಾಗಳು ಹೆಂಗೆ ಒಂದೇ ಸರಿ ಆಫ್